ಸದನದ ಒಳಗೆ ನಿನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡುವಂಥ ಕಾರ್ಯವೈಖರಿಯನ್ನು ನೋಡಿದರೆ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣದಲ್ಲಿ ತಾನು ತಪ್ಪಿತಸ್ಥ ಅನ್ನುವಂಥದ್ದು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಪಷ್ಟ ಆಗಿದೆ. ಈ ಕಾರಣಕ್ಕೆ ಯಾವುದೇ ಸರಿಯಾದಂಥ ಉತ್ತರವನ್ನು ಕೊಡದೆ ಏಕಾಏಕಿಯಾಗಿ ಯಾರೋ ದಾರಿ ಹೋಕರು ಮಾತನಾಡುವ ರೀತಿಯಲ್ಲಿ ಏನೇನೋ ಆರೋಪಗಳನ್ನು BJP ಸರ್ಕಾರದ ಕಾಲದ ಆರೋಪಗಳನ್ನು ಪಟ್ಟಿ ರೂಪದಲ್ಲಿ ಮಾಡುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಿದ್ದಾರೆ. ಸದನದ ಒಳಗೆ ಒಬ್ಬ ಹಿರಿಯ ಸದಸ್ಯ, ಅದರಲ್ಲೂ ಮುಖ್ಯಮಂತ್ರಿ ಆದಂಥವ್ರು ಎಷ್ಟು ಜವಾಬ್ದಾರಿಯಿಂದ ಮಾತಾಡಬೇಕು. ನಾನು ಹಗರಣ ಮಾಡಿದ್ದೀನಿ, ನಿಮ್ಮದು ಹಗರಣ ತೆಗಿತೀನಿ ಎನ್ನುವಂಥ ಒಂದು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮೊರೆ ಹೋಗಿರುವಂಥದ್ದು ಅತ್ಯಂತ ಆಶ್ಚರ್ಯ ಮತ್ತು ಹಾಸ್ಯಾಸ್ಪದವಂಥ ಸಂಗತಿ. ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಬರುವ ತನಕ BJP ಕಾಲದ ಹಗರಣಗಳು ಗೊತ್ತಿರಲಿಲ್ವ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ? ನಿಮ್ಮದೇ ಸರ್ಕಾರ ಇದ್ದಾಗ ಯಾಕೆ ಹಗರಣಗಳ ತನಿಖೆಯನ್ನು ಇಲ್ಲಿಯ ತನಕ ನೀವು ಮಾಡಲಿಲ್ಲ? ಯಾವುದೋ ಭ್ರಷ್ಟ ಅಧಿಕಾರಿ ಅಂತಂದಾಗ ಯಾಕೆ ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ? ಅಂದರೆ ಇವತ್ತು ತಮ್ಮ ಕಾಲಿನ ಬುಡಕ್ಕೆ ಇವತ್ತು ಸಮಸ್ಯೆ ಆಗಿದೆ ಅಂತಂದಾಗ BJPಯವರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತೇಳಿ ತಮ್ಮ ಹಗರಣವನ್ನು ಮುಚ್ಚಿ ಹಾಕ್ಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ವಿಶೇಷವಾಗಿ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಸದನದ ಒಳಗೆ ಎಷ್ಟು ಸುಳ್ಳನ್ನು ಹೇಳಿದ್ದಾರೆ ಅಂತಂದರೆ 11 ಕೋಟಿ ರೂಪಾಯಿ ಅವ್ಯವಹಾರ ಅನ್ನುವಂಥ ಮಾತನ್ನು ಇವತ್ತು ಅವರು ಉಲ್ಲೇಖ ಮಾಡಿದ್ದಾರೆ. ಬಿಡುಗಡೆ ಆಗಿರುವಂಥ ಹಣ ಎಷ್ಟಿದೆ? 11 ಕೋಟಿ ರೂಪಾಯಿ ಅನುದಾನ ಆ ಪಾರ್ಕಿಗೆ ಬಿಡುಗಡೆಯೇ ಆಗಲಿಲ್ಲ. ಇನ್ನೂ ಸರ್ಕಾರ ಎಷ್ಟೋ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. 4.5 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಇನ್ನೂ ಬಿಡುಗಡೆ ಮಾಡಬೇಕು. ಅದನ್ನು ಬಿಟ್ಟು ಸದನದ ಒಳಗೆ ಸುಳ್ಳನ್ನು ಹೇಳುವಂಥ ಪ್ರಯತ್ನವನ್ನು ಸ್ಥಳೀಯ ಕಾಂಗ್ರೆಸ್ಸಿಗರು ಯಾವ ರೀತಿ ಸುಳ್ಳನ್ನು 1 ವರ್ಷದಿಂದ ಪೋಣಿಸ್ತಾ ಇದ್ರೋ ಅದೇ ಸುಳ್ಳನ್ನು ಇವತ್ತು ಮುಖ್ಯಮಂತ್ರಿಗಳ ಬಾಯಿಂದ ಹೇಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಮೊದಲ ದಿನದಿಂದಲೇ ಕಾರ್ಕಳದ ಜನತೆ ಹೇಳ್ತಾ ಇತ್ತು, ಇದರ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ, ಬಿಡುಗಡೆ ಆದಂಥ ಹಣವನ್ನು ತಕ್ಷಣ ಮಂಜೂರಾತಿ ಮಾಡಿ, ಪ್ರವಾಸೋದ್ಯಮಕ್ಕೆ ಇದು ತೆರೆದುಕೊಳ್ಳಿ, ಯಾವ ತನಿಖೆಯನ್ನಾದರೂ ಬೇಕಾದ್ರೆ ಮಾಡಿ. ನೀವು COD ತನಿಖೆ ಮಾಡ್ತೀರೋ, CBI ತನಿಖೆ ಮಾಡ್ತೀರೋ, ಇಂಟರ್ಪೋಲ್ ತನಿಖೆ ಮಾಡ್ತೀರೋ, ನ್ಯಾಯಾಂಗ ತನಿಖೆ ಮಾಡ್ತೀರೋ, ಯಾವ ತನಿಖೆ ಬೇಕಾದರೂ ಮಾಡಿ. ಆದರೆ ನಮ್ಮ ಆಗ್ರಹ ಇದ್ದಿದ್ದು ಅದು ಪ್ರವಾಸೋದ್ಯಮಕ್ಕೆ ಬೇಗ ತೆರೆದುಕೊಳ್ಳಬೇಕು. 1.5 ವರ್ಷದಿಂದ ಪ್ರವಾಸೋದ್ಯಮ ಅಲ್ಲಿ ನಿಂತು ಹೋಗಿದೆ. ನೀವು ತನಿಖೆ ಮಾಡುವಂಥ ನೆಪದಲ್ಲಿ ಪ್ರವಾಸೋದ್ಯಮವನ್ನು ಯಾಕೆ ನಿಲ್ಲಿಸ್ತೀರಿ ಅಂತ ಹೇಳಿದಾಗ ಇಲ್ಲಿಯ ತನಕ ಸರ್ಕಾರ ಉತ್ತರವನ್ನು ಕೊಡಲಿಲ್ಲ. ಈಗ ಅವ್ರದ್ದೇ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ಮುಖ್ಯಮಂತ್ರಿಯ ಬಾಯಿಯಲ್ಲಿ ಸದನದಲ್ಲಿ ಇಂಥ ರೀತಿಯಾದಂಥ ಸುಳ್ಳುಗಳು ಬರುತ್ತೆ ಅಂತಂದರೆ ಇನ್ನು ಕರ್ನಾಟಕದ ಜನ ಇವರ ಆಳ್ವಿಕೆಯಲ್ಲಿ ಯಾವ್ಯಾವ ಹಗರಣಗಳನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತೀರೋ ಗೊತ್ತಿಲ್ಲ. ನಾಳೆಯಿಂದ ನಾವು ಮೂಡ ಹಗರಣದ ಕುರಿತಂತೆ ಸದನದೊಳಗೆ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ. ಮುಖ್ಯಮಂತ್ರಿಗಳು ದಲಿತರ ಹಣವನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡಿದ್ರು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನವನ್ನು ಸದನದೊಳಗೆ ನಾವು ಮಾಡ್ತೇವೆ. ಪರಶುರಾಮ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾವು 1 ವರ್ಷದಿಂದ ನಿರಂತರವಾಗಿ ಹೇಳ್ತಾನೆ ಇತ್ತು, ತನಿಖೆ ಬೇಗ ಮುಗಿಸಿ ಅದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು ಅಂತ. ಕಾಂಗ್ರೆಸ್ ವಿನಾಕಾರಣ ಈ ಯೋಜನೆಯನ್ನು ಹಳ್ಳ ಹಿಡಿಸುವಂಥ ಯೋಜನೆಯನ್ನು ಸರ್ವನಾಶ ಮಾಡುವಂಥ ಪ್ರಯತ್ನವನ್ನು ಸ್ಥಳೀಯ ಕಾಂಗ್ರೆಸ್ಸಿಗರು ಮಾಡ್ತಾನೆ ಬಂದಿದ್ದರು. BJP ಕಾಲದಲ್ಲಿ ಬಿಡುಗಡೆ ಆದಂಥ ಮಂಜೂರಾತಿ ಆದಂಥ ಹಣವನ್ನು ಬಿಡುಗಡೆ ಮಾಡಲಿಲ್ಲ, ಕೆಲಸ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಬಿಡ್ತಾ ಇಲ್ಲ, ತನಿಖೆಯನ್ನು ಕೂಡ ಮಾಡ್ತಾ ಇಲ್ಲ. ಇವತ್ತು ಸುಳ್ಳನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ತೇಜೋವಧೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತೇನೆ. 1.5 ವರ್ಷದಿಂದ ಕಾರ್ಕಳದ ಜನತೆ ಕಾದಿದ್ರು, ಇದು ಪ್ರವಾಸೋದ್ಯಮಕ್ಕೆ ಬಿಡುಗಡೆ ಆಗಬೇಕು, ಪ್ರವಾಸೋದ್ಯಮಕ್ಕೆ ಇದು ತೆರೆದುಕೊಳ್ಬೇಕು ಅಂತ. ನೀವು ಸುಮ್ಮನೆ ಕಾಲಹರಣವನ್ನು ಮಾಡಿ ಪ್ರವಾಸೋದ್ಯಮವನ್ನು ಸ್ಥಗಿತಗೊಳಿಸಿದ್ರಿ. ಆಗಸ್ಟ್ 15ನೇ ತಾರೀಕಿನ ಒಳಗೆ ನೀವು ಯಾವ ತನಿಖೆಯನ್ನಾದರೂ ಬೇಕಾದ್ರೆ ಮಾಡಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಲಿ, ನಮ್ಮದೇನು ಬೇಜಾರಿಲ್ಲ. ಆದರೆ ಆಗಸ್ಟ್ 15ನೇ ತಾರೀಕಿನೊಳಗೆ ಕಾಮಗಾರಿ ಆರಂಭ ಆಗಲಿಲ್ಲ ಅಂತಂದರೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ. ಇದಕ್ಕೆ ಸರ್ಕಾರನೇ ಹೊಣೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.